ಕಾರ್ನ್ ಚಿತ್ರಾನ್ನ ಮತ್ತು ಜೊತೆಗೆ ಸೈಡಿಗೆ ನಾನು ಡ್ರೈ ಗೋಬಿ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ರೆಸಿಪಿನ ಮಾಡಿದ್ದೆ. ಸೊ ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಗೋಬಿನ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನ್ ಗೋಧಿ ಹಿಟ್ಟು, 1 ಸ್ಪೂನ್ ಅಚ್ಕಾರದ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲನ ಸೇರಿಸ್ಕೊಂಡು ಕಲಸಿ ಇಲ್ಲಿ ಒಂದು 10 ನಿಮಿಷ ಮ್ಯಾರಿನೇಟ್ ಆಗಲಿ ಅಂತ ಸೈಡಿಗೆ ಎತ್ತಿಟ್ಟಿದ್ದೀನಿ. ಜೊತೆಗೆ ಸ್ವಲ್ಪ ಲೆಮನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 2 ಆನಿಯನ್ನು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಾರ್ನ್, ಸ್ವಲ್ಪ ಬಟಾಣಿನ ಬಿಡಿಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇವತ್ತು ಚಿತ್ರಾನ್ನಕ್ಕೆ ಕಾರ್ನ್ ಮತ್ತು ಬಟಾಣಿನ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹಾಗೆಯೇ ಹೆಲ್ದಿನೂ ಕೂಡ. ಸೊ ಹಾಗಾಗಿ ನಾನು ಇವತ್ತು ಚಿತ್ರಾನ್ನಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಕಾರ್ನ್ ಮತ್ತು ಬಟಾಣಿನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಿದ್ದೀನಿ. ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡ ನಂತರ ಇಲ್ಲಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಕಾರ್ನ್ ಮತ್ತು ಬಟಾಣಿನ ಸೇರಿಸ್ಕೊತೀನಿ. ಡೈಲಿ ಅದೇ ಲೆಮನ್ ಚಿತ್ರಾನ್ನ ಅಥವಾ ಹುಣಸೆಹಣ್ಣು ಚಿತ್ರಾನ್ನ ತಿಂದು ಬೇಜಾರಾಗಿರೋರಿಗೆ ಈ ಥರ ಮಾಡಿಕೊಡಿ. ನಿಮ್ಮ ಮಕ್ಕಳಿಗೆ ತರಕಾರಿ ತಿನ್ನಿಸ್ದಂಗೂ ಆಗುತ್ತೆ, ಜೊತೆಗೆ ಒಂದು ವೆರೈಟಿ ಫುಡ್ ಅಂತಲೂ ಅವ್ರಿಗೆ ಅನಿಸುತ್ತೆ. ಹಾಗಾಗಿ ನೀವು ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದನೇ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಕೆಲವರಿಗೆ ಚಿತ್ರಾನ್ನ ಇಷ್ಟ ಇರಲ್ಲ. ನೀವು ಈ ಥರ ಮಾಡಿಕೊಡೋದ್ರಿಂದ ಅವರಿಗೆ ಇಷ್ಟ ಆಗುತ್ತೆ. ಜೊತೆಗೆ ನಿಮಗೂ ಒಂದು ಬೇರೆ ಥರ ಡಿಫ್ರೆಂಟ್ ಆಗಿರೋ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೀನಿ ಅನ್ನೋದು ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನಾನಿದು ಬ್ರೇಕ್ಫಾಸ್ಟ್ ಅಲ್ಲ, ನಾನು ರಾತ್ರಿ ಮಾಡ್ಕೊಂಡಿರೋದು. ಯಾಕೋ ನನಗೆ ಅನ್ನ ಸಾಂಬಾರು ತಿನ್ನಬೇಕಂತ ಅನಿಸಿರಲಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಇದನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಮಕ್ಕಳು ಬಾಕ್ಸಿಗಿರ್ಬೋದು ಅಥವಾ ಇವಾಗ ವರ್ಕಿಂಗ್ ಇರೋರು ಲಂಚ್ ಬಾಕ್ಸಿಗಿರ್ಬೋದು, ಈ ಥರ ಮಾಡಿ ನೀವು ಬಾಕ್ಸಿಗೆ ಹಾಕಿ ಕಳಿಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ನಂತರ ನಾನು ಇಲ್ಲಿಗೆ ಪಕ್ಕದಲ್ಲಿ ಸ್ವಲ್ಪ ಎಣ್ಣೆನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಯಾಕೆ ಅಂದರೆ ಇವಾಗ ಏನು 10 ನಿಮಿಷ ಆಗಿತ್ತು, ನಾನು ಗೋಬಿನ ಕಲಸಿ ಇಟ್ಟು ಅದಕ್ಕೇ ಇಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ ನಂತರ ನಾನು ಇಲ್ಲಿ ಗೋಬಿನ ಬಿಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಗೋಬಿ ಒಂದೇ ಅಲ್ಲ, ಮಶ್ರೂಮ್ನೂ ಇದೇ ಥರ ಮಾಡ್ಕೋಬೋದು. ಜೊತೆಗೆ ತರಕಾರಿ, ಬೆಂಡೆಕಾಯಿ ಇರ್ಬೋದು ಅಥವಾ ಆಲೂಗೆಡ್ಡೆ ಇರ್ಬೋದು ಅಥವಾ ಬಾಳೆಕಾಯಿ ಇರ್ಬೋದು, ಈ ಥರ ಮಾಡೋದು. ಆದರೆ ಇದನ್ನು ನಾನು ಡೈಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳಲ್ಲ. ಯಾಕೆ ಅಂದರೆ ಡೈಲಿ ಎಣ್ಣೆಲಿ ಕರಿದಿರೋದು ತಿನ್ನೋದು ಒಳ್ಳೆಯದಲ್ಲ. ಸೊ ಹಾಗಾಗಿ ವೀಕ್ಲಿ ಒನ್ಸು ಅಥವಾ 10 ಡೇಸಿಗೆ ಒಂದ್ಸಲಿನೂ ಅಥವಾ 15 ಡೇಸಿಗೆ ಈ ಥರ. ಯಾಕೆಂದರೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಏನಾದರೂ ಆಟ ಮಾಡಿದರೆ ನೀವು ಈ ಥರ ಮಾಡಿಕೊಡೋದ್ರಿಂದ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಎಲ್ಲ ಕೇಳ್ತಿರ್ತಾರೆ. ಅಂಥವರಿಗೆ ನೀವು ಮನೇಲೇ ಈ ಥರ ಮಾಡಿಕೊಡೋದ್ರಿಂದ ಹೊರಗಡೆದು ಟೇಸ್ಟಿಂಗ್ ಪೌಡರ್ ಇರ್ಬೋದು ಅಥವಾ ಏನೇನು ಇವಾಗ ಸಾಸು ಕೆಮಿಕಲ್ ಹಾಕಿರೋದು ಆ ಥರದ್ದೆಲ್ಲದನ್ನು ಯೂಸ್ ಮಾಡೋದಕ್ಕಿಂತ ನೀವು ಈ ಥರ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಹೆಲ್ದಿನೂ ಆಗಿರುತ್ತೆ, ಅವರಿಗೆ ಇಷ್ಟನೂ ಆಗಿರುತ್ತೆ. ಇಲ್ಲಿ ಎಲ್ಲದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಏನು ಬೇಯಿಸಿಟ್ಕೊಂಡಿರೋ ಅಂತಹ ರೈಸ್ನ ನಾನು ಸೇರಿಸ್ಕೊತಾ ಇದ್ದೀನಿ. ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಲೆಮನ್ನ ಸೇರಿಸ್ಕೋಬೇಕು. ಲೆಮನ್ನ ಸೇರಿಸ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಚಿತ್ರಾನ್ನ ಅಂದಮೇಲೆ ಲೆಮನ್ನು ಇಲ್ಲಾಂದರೆ ಅದು ಚಿತ್ರಾನ್ನ ಆಗೋಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಲೆಮನ್ನ ಸೇರಿಸ್ಕೊಳ್ಳೋಣ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಇದಕ್ಕೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಈ ಥರ ಬೇಕಂದರೆ ಸ್ವಲ್ಪ ಪೆಪ್ಪರ್ ಪೌಡ್ರು ಸೇರಿಸ್ಕೋಬೋದು. ಇನ್ನೂ ಟೇಸ್ಟ್ ಜಾಸ್ತಿ ಬೇಕನ್ಸಿದ್ರೆ ಜೀರಿಗೆ ಪೌಡ್ರನ್ನ ಸೇರಿಸ್ಕೊಳ್ಳೋದ್ರಿಂದನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ನೀವು ದಿಢೀರ್ನೆ ಬೇಗನೆ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಡ್ರೈ ಗೋಬಿ ಮಾಡ್ಕೊಂಡಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು ನನಗಂತೂ. ನೀವು ಮನೇಲಿ ಮಾಡಿ ತುಂಬಾ ಇಷ್ಟ ಆಗತ್ತೆ ಅಂತಲೇ ಹೇಳ್ತೀನಿ.
ಆಮೇಲೆ ಇವಾಗ IPL ಮ್ಯಾಚ್ ಬೇರೆ ನಡೀತಿದೆ. ಈ ಥರ ನೀವು ಸೈಡಿಗೆ ಒಂದು ಸ್ನ್ಯಾಕ್ಸ್ ಏನಾದರೂ, ಇವಾಗ ಹೊರಗಡೆ ಸ್ನ್ಯಾಕ್ಸ್ ತಿನ್ನೋದಕ್ಕಿಂತನೂ ಈಚೆ ಈ ಥರ ಸ್ನ್ಯಾಕ್ಸ್ ತಂದು ಅಥವಾ ಗೋಬಿ ಅಥವಾ ನೂಡಲ್ಸ್ ಏನಾದರೂ ತರೋದಕ್ಕಿಂತನೂ ಮನೇಲೇ ಈ ಥರ ಮಾಡಿಕೊಂಡು ಮನೆಯವ್ರ ಜೊತೆ IPL ಮ್ಯಾಚ್ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ಆ್ಯಂಡ್ ಈಸಿ, ಬೇಗನೂ ಆಗುತ್ತೆ. ನೀವೂ ಬೇಗ ಕೆಲಸ ಮುಗಿಸಿ ನೀವು ಮ್ಯಾಚ್ ನೋಡ್ಬೋದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಸ್ನ್ಯಾಕ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ. ಇವಾಗ ಎಲ್ಲ ಥರದ್ದು ವೆರೈಟಿ ತರಕಾರಿಲೂ ಇವಾಗ ಮಾಡ್ಕೋಬೋದು. ಯಾಕೆಂದರೆ ಅದೆಲ್ಲ 5 ನಿಮಿಷ ಕೆಲಸ. ಇವಾಗ ರೆಡಿ ಸಿಗುತ್ತೆ, ಇವಾಗ ಕಟ್ ಮಾಡಿರೋದು ರೆಡಿ ಸಿಗುತ್ತೆ. ಅದಕ್ಕಿಂತ ನೀವು ಮನೇಲೇ ತಂದು ನೀವು ಫ್ರೆಶ್ ಆಗಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಂತ ನನಗನ್ಸುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ನೆಕ್ಸ್ಟು ಯಾವ್ಯಾವ ಥರ ರೆಸಿಪಿ ಮಾಡ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟು ಒಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಬಟ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಏನು ನೆಕ್ಸ್ಟು ಡಯೆಟ್ಟು ಆ ಥರದ್ದೆಲ್ಲ ಇದೆ, ಅದನ್ನು ನಾನು ನೆಕ್ಸ್ಟು ವಿಡಿಯೋಲಿ ಮಾಡಿ ಇದು ಮಾಡ್ತೀನಿ. ಯಾಕೆಂದರೆ ಇವಾಗ ಈ ಟೈಮಲ್ಲಿ ನಾವು ಡಯೆಟ್ ಮಾಡೋದು ಅಥವಾ ಹೆಲ್ದಿಯಾಗಿ ತಿನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ, ನೀವು ನೋಡಿ. ಯಾರ್ಯಾರು ಪ್ರೆಗ್ನೆಂಟ್ ಇದ್ದೀರಾ ಅವರಿಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಆಫ್ಟರ್ 5 ಮಂತ್ಸು ನಿಮಗೆ ಏನಾದರೂ ತಿನ್ಬೇಕನ್ನಿಸ್ತಿರುತ್ತೆ, ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ. ಆಮೇಲೆ ಮಂತ್ಲಿ ಕಳೆದಿದ್ದ ತಕ್ಷಣವೇ ನಿಮ್ಮ ಹೊಟ್ಟೆನೂ ಜಾಸ್ತಿ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ನೀವು ಇವಾಗ ಏನು ಮಾಡಬೇಕಂದ್ರೆ, ಇವಾಗ ನಾವು 3 ಟೈಮ್ ತಿಂತೀವಲ್ವ, ಅದನ್ನೇ 5 ಟೈಮು ಮಾಡ್ಕೋಬೇಕು. ಯಾಕೆಂದರೆ ಒಂದೇ ಸಲ ತಿಂದರೆ ಅದು ಡೈಜೆಷನ್ನೂ ಆಗೋಲ್ಲ. ಸೊ ಹಾಗಾಗಿ ಅದನ್ನು ಸ್ವಲ್ಪನೇ ನೀವು ತಿಂತಾ ಹೋಗಿ ಅಂತಲೇ ಹೇಳ್ತೀನಿ. ಒಂದೇ ಸಲ ತಿನ್ನೋದ್ರಿಂದ ಅದು ಕರೆಕ್ಟಾಗಿ ಡೈಜೆಷನ್ ಆಗೋಲ್ಲ. ಸೊ ಹಾಗಾಗಿ ನೀವು ಎಷ್ಟು ಇವಾಗ 3 ಮೀಲ್ಸ್ನ 5 ಮೀಲ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ.